ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನವರಾತ್ರಿ ಹಬ್ಬದ 2ನೇ ದಿನ. ಅಂದರೆ ಇವತ್ತು ನಾವು ಬ್ರಹ್ಮಚಾರಿಣಿ ದೇವಿನ ಆರಾಧನೆ ಮಾಡ್ತೀವಿ. ಹಾಗೆ ಆ ತಾಯಿಗೆ ಇಷ್ಟವಾದಂಥ ಕಲರ್ ಬಂದುಬಿಟ್ಟು ರೆಡ್ ಕಲರ್. ಹಾಗೆ ಇವತ್ತು ನೈವೇದ್ಯಕ್ಕೆ ಬಂದುಬಿಟ್ಟು ಪುಳಿಯೋಗರೆ, ಪುಳಿಯೋರ, ಚಿತ್ರಾನ್ನ ಈ ಥರದ್ದು ಯಾವ್ದು ಬೇಕಿದ್ರೂ ಇಡ್ಬೋದು. ನೈವೇದ್ಯ ಅನ್ನೋದು ಕಂಪ್ಲೀಟಾಗಿ ನಮ್ಮ ಆಪ್ಷನ್ ಆಗಿರುತ್ತೆ. ನಮಗೆ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿ ಇಕ್ಬೋದು. ಹಾಗೆ ನೈವೇದ್ಯ ಮಾಡ್ಕೊಳ್ಳೋಕ್ಕೂ ಮೊದಲು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇವಾಗ ನೈವೇದ್ಯಕ್ಕೂ ಪುಳಿಯೋಗರೆ ಎಲ್ಲ ರೆಡಿ ಮಾಡಿಕ್ಬಿಟ್ಟು ಈಗ ದೇವ್ರ ಮನೆ ಹೊಸ್ಲಿಗೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೂ ಸಹ ರಂಗೋಲಿನ ಬಿಟ್ಬಿಟ್ಟು ಸೊ ಇವಾಗ ಹೆಂಗು ಗೊಜ್ಜು ಅನ್ನ ಮತ್ತು 2 ರೆಡಿಯಾಗಿತ್ತಲ್ಲ, ಈಗ ಅದನ್ನು ಸಹ ಕಳಿಸಿಟ್ಕೊಂಡು ಬಟ್ ಇದಂತೂ ಪುಳಿಯೋಗರೆ ಗೊಜ್ಜು ಇನ್ಸ್ಟೆಂಟಾಗಿಯೇ ಮಾಡ್ಕೊಬಿಡ್ಬೋದು. ಜಸ್ಟ್ ಒಂದು 10 ಮಿನಿಟ್ಸ್ಗೆಲ್ಲ ಆಗೋಗ್ಬಿಡುತ್ತೆ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಗೊಜ್ಜು ರೆಸಿಪಿನ ತೋರಿಸ್ತಿದ್ದೀನಿ. ಅದು ಇದು ಟೆಂಪಲ್ ಸ್ಟೈಲಲ್ಲಿ ಮಾಡಿರೋದು ಪುಳಿಯೋಗರೆ. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇನ್ನು ದೇವರಿಗೆ ನೈವೇದ್ಯವನ್ನು ಇಕ್ಬಿಟ್ಟು ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡೆ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ಇವತ್ತು ರೆಡ್ ಕಲರ್ ಆಗಿರೋದು ಆದಷ್ಟು ರೆಡ್ ಕಲರ್ ಹೂವಿಂದ ಪೂಜೆ ಮಾಡೋದು ಇನ್ನೂ ಶ್ರೇಷ್ಠವಾಗಿರುತ್ತೆ. ಇದ್ರ ಕಂಪ್ಲೀಟ್ ಬ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡಿ ನೋಡಿ. ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂದರೆ ಒಂದು ಲೈಕ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.